ತೀರ್ಪು. ಆರೋಪಿಯು ವರ್ಗಾವಣೆಯ ಲಿಖಿತ ಕಾಯ್ದೆಯ ಕಲಂ 138ರ ಅಡಿಯಲ್ಲಿ ಅಪರಾಧವೆಸಗಿದ್ದಾರೆಂದು ಪ್ರಸ್ತುತ ಖಾಸಗಿ ದೂರನ್ನು ದಂಡ ಪ್ರಕ್ರಿಯಾ ಸಂಹಿತೆಯ ಕಲಂ 200ರ ಅಡಿಯಲ್ಲಿ ಸಲ್ಲಿಸಲಾಗಿದೆ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ದೂರಿನ ಸಾರಾಂಶವೆಂದರೆ ಫಿರ್ಯಾದಿಯು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವ ಸಗಟು ವ್ಯಾಪಾರಿಯಾಗಿದ್ದು ಬೆಳಗಾವಿಯ ಮೆಣಸಿ ಗಲ್ಲಿಯಲ್ಲಿ ಶ್ರೀ ನಾಕೋಡಾ ಎಲೆಕ್ಟ್ರಿಕಲ್ಸ್ ಎನ್ನುವ ಹೆಸರಿನಲ್ಲಿ ವ್ಯವಹಾರವನ್ನು ಮಾಡುತ್ತಿರುತ್ತಾನೆ. ಆರೋಪಿಯು ಫಿರ್ಯಾದಿದಾರರ ನಿಯಮಿತ ಗ್ರಾಹಕನಾಗಿದ್ದ ಕಾರಣ ಫಿರ್ಯಾದಿದಾರರ ಮತ್ತು ಆರೋಪಿಯ ನಡುವೆ ಉತ್ತಮ ಪರಿಚಯವಿರುತ್ತದೆ. ದಿನಾಂಕ 13/3/2006ರಂದು ಆರೋಪಿಯು ಫಿರ್ಯಾದುದಾರರನ್ನು ಸಂಪರ್ಕಿಸಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾಲದ ಆಧಾರದ ಮೇಲೆ ಪೂರೈಸಬೇಕೆಂದು ವಿನಂತಿಸಿದ್ದನು ಮತ್ತು ಅದರಂತೆ ಸದರಿ ವಸ್ತುಗಳ ಹಣವನ್ನು ಆದಷ್ಟು ಬೇಗ ಹಿಂದಿರುಗಿಸುತ್ತೇನೆ ಎಂದು ಹೇಳಿದನು. ಫಿರ್ಯಾದಿಯು ಆರೋಪಿಯ ಮಾತಿನಲ್ಲಿ ನಂಬಿಕೆ ಇಟ್ಟು ದಿನಾಂಕ 13/3/2006ರಂದು ಆರೋಪಿಗೆ ರೂಪಾಯಿ 88,000ಗಳ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾಲದ ಆಧಾರದ ಮೇಲೆ ಪೂರೈಸಿದರು. ನೆಕ್ಸ್ಟ್ ಪ್ಯಾರಾ ಮೂರನೇದು. ಆರೋಪಿಯು ತಾನು ನುಡಿದಂತೆ 15 ದಿನಗಳ ಒಳಗಾಗಿ ಫಿರ್ಯಾದುದಾರನಿಗೆ ಹಣವನ್ನು ನೀಡಲು ವಿಫಲನಾದನು. ತದನಂತರ ಫಿರ್ಯಾದುದಾರರು ಆರೋಪಿಯನ್ನು ಹಲವಾರು ಬಾರಿ ಸಂಪರ್ಕಿಸಿ ಎಲೆಕ್ಟ್ರಾನಿಕ್ ವಸ್ತುಗಳ ಹಣವನ್ನು ಮರುಪಾವತಿ ಮಾಡುವಂತೆ ಕೇಳಿಕೊಂಡ ಮೇರೆಗೆ ಆರೋಪಿಯು ಸದರಿ ವಸ್ತುಗಳ ಹಣವನ್ನು ಫಿರ್ಯಾದುದಾರರಿಗೆ ಮುಂದಿನ ದಿನಾಂಕದ ಚೆಕ್ಕನ್ನು ನೀಡುವುದರ ಮುಖಾಂತರ ನೀಡುತ್ತೇನೆ ಎಂದು ಹೇಳಿದ್ದರು. ಅದರಂತೆ ಆರೋಪಿಯು ದಿನಾಂಕ 21/5/2006ರಂದು ಬೆಳಗಾವಿಯ ದೇನಾ ಬ್ಯಾಂಕಿನ ಚೆಕ್ ನಂಬರ್ 366837 ದಿನಾಂಕ 19/6/2006 ಮುಂದಿನ ದಿನಾಂಕವನ್ನು ನಮೂದು ಮಾಡಿ ರೂಪಾಯಿ 88,000ಗಳಿಗೆ ನೀಡಿದ್ದನು. ತದನಂತರ ಫಿರ್ಯಾದಿಯು ಸದರಿ ಚೆಕ್ಕನ್ನು ನಗದೀಕರಿಸುವ ಸಲುವಾಗಿ ಬೆಳಗಾವಿಯ ರವಿವಾರಪೇಟೆ ಮುಖ್ಯ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದಿನಾಂಕ 13/6/2006ರಂದು ಹಾಜರುಪಡಿಸಿದ್ದರು. ಆದರೆ ಸದರಿ ಚೆಕ್ಕು ಆರೋಪಿಯ ಖಾತೆಯಲ್ಲಿ ಸಾಕಷ್ಟಿರದಿರುವ ನಿಧಿ ಎಂದು ಸದರಿ ಬ್ಯಾಂಕಿನ ದಿನಾಂಕ 20/6/2006ರ ಮೆಮೊದೊಂದಿಗೆ ಹಿಂದಿರುಗಿತ್ತು.